ಆಗೋಂಥ ಒಂದು ಕೆಲಸ ಆಗ್ತದೆ. ಸೊ ಅದ್ರ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಸಪ್ಲೈ ಮಾಡೋಕ್ಕೆ ಏನು ಲೈನು ನೀರು ಕೆರೆಗಳ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಥರದ ಹಂಗಾಗಿ ಇದರಲ್ಲಿ ಯಾವುದೇ ಥರದ ರಾಜಕೀಯದ ದುರುದ್ದೇಶನೂ ಇಲ್ಲ, ರಾಜಕೀಯ ಲಾಭನೂ ಇಲ್ಲ. ಯಾಕಂದರೆ ಇದು ಒಂದು ಕ್ಷೇತ್ರದ ಕೆಲಸ, ಒಂದು ಸಾರ್ವಜನಿಕರ ಕೆಲಸ, ರೈತರಿಗೆ ಅನುಕೂಲ ಆಗಬೇಕು, ಕ್ಷೇತ್ರಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು. ಒಂದು ಆದಾಯ ಪ್ರಸಾದ ಮಾಡಿರೋ ಸ್ಕೀಮ್ನ ನಾನೇ ಬಂದು ನಿಲ್ಲಿಸಿ ಅಥವಾ ನಮಗೆ ಇದರಿಂದ ಏನಾದರೂ ಉಪಯೋಗ ಆಗ್ತದೆ ಅನ್ನೋದು ಇದೆಯಾ ಅಥವಾ ಏನೋ ನಮ್ಮ ಈ ಸಮಸ್ಯೆಗಳು ಬೇರೆ ಥರ ಇಲ್ಲಿ ಸೃಷ್ಟಿ ಮಾಡೋದ್ರಿಂದ ನಮಗೆ ಲಾಭ ಇದ್ದರೆ ಮಾಡ್ಬೋದು. ಆದರೆ ಏನೂ ಇಲ್ಲದೆ ಇರೋದ್ರಿಂದ ವಿನಾಕಾರಣ ನನ್ನ ಮೇಲೆ ಆಪಾದನೆಗಳು ಮಾಡಿ ಆಮೇಲೆ ಕೆರೆ ನೀರು ತುಂಬಿಸೋಕ್ಕೆ ಪ್ರತಿಭಟನೆ ಮಾಡ್ತೀವಿ ಅಂತ ಬಂದವರು ನನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಗಿದ್ದಾರಲ್ಲ, ಅದು ಭಾರಿ ಕ್ಷೇತ್ರದಲ್ಲೇ ಒಂದು ದುರಂತ ಅನಿಸುತ್ತೆ. ವಿರೋಧ ಪಕ್ಷದವರು ಇರೋದು ಬಂದವರು ಕೆರೆ ನೀರಿಗೆ ಪ್ರತಿಭಟನೆ ಮಾಡಿ ಕೆರೆ ನೀರು ತುಂಬಿಸಿಲ್ಲ, ಶಾಸಕರಿಗೆ ಧಿಕ್ಕಾರ ಕೂಗಲಿ, ಅದು ಬಿಟ್ಬಿಟ್ಟು ಮೈಸೂರಲ್ಲವರೇ ಬೆಂಗಳೂರಲ್ಲವರೇ ಅಂದರೆ ಇವ್ರಿಗೆ ಇದನ್ನು ಕೇಳೋಕ್ಕೆ ಇದನ್ನ ಹೇಳೋಕ್ಕೆ ಬಂದಿರೋ ಕ್ಷೇತ್ರ ಜನತೆಗೆ ಅವರೆಲ್ಲಿದ್ದಾರೆ ಅಂತ ಫಸ್ಟ್ ತಿಳ್ಕೊಂಡು ಮಾತಾಡಬೇಕು. ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡೋದ್ರಿಂದ ಜನನ ದಿಕ್ತಪ್ಪಿಸೋಂಥ ವ್ಯವಹಾರ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ನಾ ಈ ಮುಖಾಂತರ ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದ ಎಲ್ಲ ಜನತೆಗೂ ಮನವಿ ಮಾಡ್ಕೊಳ್ಳೋದೇನು ಅಂದರೆ ವಿರೋಧ ಪಕ್ಷದವರು ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ಅವ್ರು ಮಾಡೋ ಅಂಥ ಪ್ರತಿಭಟನೆಗಳಿಗೆ ಯಾವುದೇ ಥರದ ಒಂದು ಫೌಂಡೇಶನ್ ಇರಲ್ಲ. ಹಾಗಾಗಿ ಸುಮ್ಮನೆ ಏನು ಅಂದರೆ ಗಣೇಶ್ ಪ್ರಸಾದ್ ವಿರುದ್ಧ, ಕಾಂಗ್ರೆಸ್ ವಿರುದ್ಧ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅನ್ನೋಕ್ಕೋಸ್ಕರ ಮಾಡ್ತಾರೆ ಹೊರತು ಅದರಲ್ಲಿ ಯಾವುದೇ ಥರದ ಸತ್ಯಾಂಶಗಳಿರಲ್ಲ. ದಯವಿಟ್ಟು ನಾನು ಈ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ಮನವಿ ಮಾಡೋದೇನು ಅಂದರೆ ಅರ್ಥ ಮಾಡಿಕೊಂಡು ಏನು ನಡೀತಿದೆ ಅನ್ನೋದು ತಿಳ್ಕೊಂಡ್ರೆ ನಿಮ್ಗೆ ಖಂಡಿತವಾಗೂ ಗೊತ್ತಾಗ್ತದೆ ಅಂತ ಹೇಳ್ತಾ ಈ ಮುಖಾಂತರ ನಾನು ಎಲ್ಲ ರೈತ ಸಂಘದವರು ಏನೇನೋ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಬೆಂಬಲ ಸೂಚಿಸಿದ್ದಾರೆ, ಅವ್ರಿಗೂ ಈ ಮುಖಾಂತರ ಭಾಳ ಕಠಿಣವಾದಂದರೆ ಊಹೆನ ಮಾಡ್ಕೊಳಕ್ಕಾಗ್ತಾರೆ ಸರ್. ಆ ಥರ ಒಂದು ಶಿಕ್ಷೆ ಕೊಡಲೇಬೇಕು. ಅವ್ರು ಹೇಳ್ತೀನಿ ಸಮೇತ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರಿಗೋದಕ್ಕೆ ಇನ್ನೂ ಕಠಿಣವಾದ ಶಿಕ್ಷೆ ಕೊಡಬೇಕು. ಇವಾಗ ನಾವು ಎಲ್ಲ ಭಯದಲ್ಲೇ ಬದುಕ್ತೀವಿ ಸರ್ ಊರಲ್ಲಿ. ಎಲ್ಲಿ ಬರ್ತಾರೋ ಎಲ್ಲಿ ಬರ್ತಾರೋ ಯಾವ ಟೈಮಲ್ಲಿ ಯಾರು ಏನು ಮಾಡ್ತಾರೋ ಅನ್ನೋದು ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್. ಈ ಥರ ಆಗಲ್ಲ. ನಾವು ಮನೆಗೆ ಇರೋದಿಲ್ಲ ಸರ್, ಕೂಲಿ ಹೋಗಿರ್ತೀವಿ, ಮಕ್ಕಳು ಮನೆಗೆ ಇರ್ತಾರೆ. ಆ ಪರಿಸ್ಥಿತಿಗೆ ಅವ್ನು ಬಂದು ಮನೆ ಸಾಕಾರ ಮಾಡಿ ಅವ್ರು ಯಾರಿಗೆ ಕೇಳ್ಬೇಕು, ಯಾರಿಗೆ ಕೇಳಬೇಕು? ಕೂಲಿನಲ್ಲಿ ಹೋಗ್ತಾರೆ. ಇವಾಗ ತಂದೆನೇ ನಮ್ಮದೇ ಇರೋಂಥ ಪರಿಸ್ಥಿತಿ ಬಂದಿರ್ತಾರೆ ಸರ್. ಅವ್ನಿಗೆ ಬೇರೆ ತಂದೆ ಅಂದರೆ ಇವಾಗ ಶಾಲೆಗೆ ಆಗಲಿ ಬೇರೆ ಕಡೆ ಎಲ್ಲದಾಗಲಿ ಸರ್ ಒಂದು ನಂಬಿಕೆ ಇರುತ್ತೆ. ಮನೇಲಿ ನಾವು ಮಕ್ಕಳು ಹೆಣ್ಮಕ್ಳಿಗೆ ಬಿಟ್ಟು ಹೋಗ್ತಿದ್ದೀವಿ ಅಂದರೂ ತಂದೆನ ನಂಬಿಕೆ ಅಂತ ನಾವು ಕೂಲಿ ಹೋಗಿ ಮಕ್ಕಳನ್ನ ಬಿಟ್ಟು ಹೋಗಿರ್ತೀವಿ ಸರ್. ಅಂತ ತಂದೆನೇ ಈ ಥರ ನೀಚ ಕೃತ್ಯ ಮಾಡಿದಾನಂದ್ರೆ ಅವನಿಗೆ ಏನು ಮಾಡ್ಬೇಕು ಸರ್? ಶಿಕ್ಷೆ ಬೇರೆಯವರು ಬೇರೆ ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದೇ ಆಗಲಿ, ಪ್ರತಿಯೊಂದಾಗಲಿ ಒಂದು ಅವ್ರು ನೋಡಿ ಇನ್ನಿತರ ಪಾಠ ಕಲ್ತ್ಕೋಬೇಕು ಸರ್. ಅಂತ ಶಿಕ್ಷೆ ಆಗಲೇಬೇಕು ಅವನಿಗೆ. ಅವ್ನು ಮಾಡಿರೋದ್ರಿಂದ ಇದ್ದರಿಗೆಲ್ಲರಿಗೂ ಒಂಥರ ಅವಮಾನ, ಅವಮಾನ. ಮಗಳನ್ನ ಮಾತಾಡ್ಸಕ್ಕೆ ಮುಜುಗರ ಪಡ್ಕೊಳ್ಳೋಂಥ ಒಂದು ಹೋಗ್ಲೇಬೇಕು ಸರ್. ತಂದೆನ ಹೋಗಿ ಮನೇಲಿ ಮಕ್ಕಳು ಬಿಟ್ಟು ಯಾರು ಪರವಾಗಿ ಯಾರು ಬಂದು ಯಾರು ಮಾಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಸರ್.